ಅಶೋಕರ್ನ ಯಾಕೆ ಬರೀ ಬಿಜೆಪಿ ದಳದವರೇ ಇದ್ದಾರೆ, ಬಿಜೆಪಿ ಅವರು ಎಲ್ಲಿ ಅಂತ ಕೇಳಿ. ಈ ರೈತರ ಮುಂದೆ ಅವನ್ ಯಾರು ಬಚ್ಚ 70 ಅಲ್ಲ, ಅವ್ರು 20% ತೋರಿಸ್ಲಿ. ದುಡ್ಡು ಬಹಳ ಕೊಡ್ತಾರೆ. ನಮ್ಗೆ ಬೇಕಿಲ್ಲ ಸರ್ ಅದು, ನಮಗೆ ಬೇಕಿಲ್ಲ ಸರ್ ಅದು, ನಮ್ಗೆ ಬೇಕಿಲ್ಲ. ನಮ್ಗೆ ಭೂಮಿ ತಾಯಿ ಅದು ನಮ್ಮ ತಾಯಿ, ಆ ತಾಯಿನ ಕೊಟ್ಬಿಟ್ಟು ನಾವು ಎಲ್ಲೂ ಹೋಗಕ್ಕಾಗಲ್ಲ, ನಾವು ಕೊಡೋದಿಲ್ಲ. ಸರ್ ನಮಸ್ತೆ ಸರ್. ಬಿಡದಿ ಅವರು ಈಗ ಬಿಡದಿಯಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದಿರಿ. ಈ ಒಂದು ಬಿಡದಿ ಜನರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಡೀ ಜನಕ್ಕಿಂತ ಮುಖ್ಯವಾಗಿ ರೈತರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತ ಕುಮಾರಣ್ಣನವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತಿನ 3 ದಿವಸಗಳ ಕಾಲ ನಡೀತಾ ಇದೆ. ಸುಮಾರು ಒಂದು 15,000 ಜನ ಇನ್ನು ಬರೋರಿದ್ದಾರೆ ಒಟ್ಟಿಗೆ. ಬಟ್ 100% ರೈತರಿಗೆ ಒಳ್ಳೇದಾಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾರೆ ಅನ್ನೋದು ನಮ್ಮಲ್ಲಿ ವಿಶ್ವಾಸ ಇದೆ. ಇಲ್ಲ, ಬಹಳಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬ್ರೋಕರ್ಗಳು ಅಪ್ಪನ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಬ್ರೋಕರ್ಗಳು 100% ರೈತರಿಗೆ ಒಳ್ಳೇದಾಗುತ್ತೆ. ಮತ್ತೆ ನ್ಯಾಯಾಲಯದಲ್ಲೂ ಒಳ್ಳೇದಾಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಮಾನ್ಯ ಕುಮಾರಣ್ಣನವರ, ನಿಖಿಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಸಕ್ಸಸ್ ಆಗುತ್ತೆ. ಇದನ್ನ ಕೈ ಬಿಡುತ್ತೆ. ಲಾಸ್ಟಿಗೆ ಮಂಡುತನ ತೋರಿಸಿದ್ರೆ ದೇವೇಗೌಡರು ಸಾಹೇಬ್ರೆ ಫೀಲ್ಡ್ ಇಳಿಬೇಕಾಗುತ್ತೆ ಅನ್ನೋದು ನನ್ನಲ್ಲಿ ಬರಬೇಕು. ಈಗ ಕುಮಾರಸ್ವಾಮಿ ಅವರೇ ಮೊದಲು ಇದನ್ನ ಮಾಡಿದ್ರು, ಮತ್ತೆ ಈಗ ಅವಾಗ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು ಈ ಒಂದು ಟೌನ್ಶಿಪ್ ಅನ್ನ. ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು. ಆವತ್ತು ರೇಟ್ ಕಮ್ಮಿ ಇತ್ತು, ಏನೊಂದು ಒಳ್ಳೇದಾಗುತ್ತೆ ಅಂತ ನಿರ್ಧಾರ ತಗೊಂಡಿದ್ದಾರೆ. ಅದು ಪರಿಸ್ಥಿತಿ ಇಲ್ಲ. ಇವತ್ತು 1 ಎಕರೆ ಬಂದು 8 ಕೋಟಿ 10 ಕೋಟಿ ಇದೆ. ಇವ್ರು 2 ಕೋಟಿ 20 ಲಕ್ಷ ಈ ತರ ಇದ್ರೆ ಎಲ್ಲ ನೀರಾವರಿ ಭೂಮಿಗಳು, ಎಲ್ಲ ತೋಟಗಳಿರೋರು, ಅಗ್ರಿಕಲ್ಚರಿಸ್ಟು ಅಂತ ಹೋಗಿ ಜಮೀನುಗಳು ಕಿತ್ಕೊಂಡು ರೈತರು ಪಾಡೇನಾಗಬೇಕು, ವಿಷ ತಗೊಂಡು ಸಾಯ್ಬೇಕು. ಆ ಮಕ್ಕಳು ಮರಿಗಳೆಲ್ಲ ಹಳ್ಳಿಗಳು ಬಿಟ್ಬಿಟ್ಟು ಸಿಟಿಯಲ್ಲಿ ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಏನ್ ಮಾಡ್ತಾರೆ ಬ್ರದರ್? ಇನ್ನು 1.5 ವರ್ಷ ಇದೆ ಈ ಸರ್ಕಾರ ಬಿದ್ದೋದ್ಮೇಲೆ ಇನ್ನು 15 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣವರೇ ಆಗೋದು. ಇದಂತೂ 100% ಸತ್ಯ. ಈ ರಾಜ್ಯ ರಾಮರಾಜ್ಯ ಆಗ್ಬೇಕು ಅಂದ್ರೆ, ರೈತರಿಗೆ ಒಳ್ಳೇದಾಗಬೇಕಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಬೇಕು. ಈ ರಾಜ್ಯ ಸುಭಿಕ್ಷವಾಗಿರ್ಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ನನ್ನಲ್ಲಿ ಮನವಿ. ಈಗ NDA ಆದಾಗಿಂದ ಬಹಳಷ್ಟು ಜನ ಬಂದಿಲ್ಲ, ಇನ್ನು ಕೂಡ ಬಿಜೆಪಿಯಿಂದ ಅಕಸ್ಮಾತ್ ನಿಮ್ಮ ಸ್ವತಂತ್ರವಾಗಿ ನಿಮ್ಮ ಪಕ್ಷದ ಮಾತ್ರ ಮೆರವಣಿಗೆ ಮಾಡ್ತಾ ಇದ್ದೀರಾ? ಇಲ್ಲ, ಬರ್ತಾರೆ, ಕಾದ್ ನೋಡಿ. ಎಲ್ಲ ಒಟ್ಟಿಗೆ ಸೇರ್ಕೊಂಡೆ ಮಾಡ್ತಾ ಇರೋದು. ಈಗ R. ಅಶೋಕ್ ಅವರು ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಅವರು ಬರ್ತಾ ಇದ್ದಾರೆ. ಅಲ್ಲ, ಇಬ್ರು ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಹೋರಾಟ ಮಾಡಿಲ್ಲ ಅಂತ ಅನ್ಸುತ್ತೆ. 100% ಇಬ್ರು ಹೊಂದಾಣಿಕೆಯಲ್ಲಿ ಹೋರಾಟ ಮಾಡ್ತಾ ಇರೋದು. ಮೊನ್ನೆ ಯಾಕೆ ಅವರೇ ಮಾಡಿದ್ರು ಅಂದ್ರೆ, ಚೆನ್ನಮ್ಮ ಅವರು ತೀರೋದಾಗ, ಕಾಲು ಹೋದಾಗ, ಆ ತಾಯಿ ಸ್ವರ್ಗ ಆದಾಗ, ಅವತ್ತಿನ ಇವರ ನೋವಿನಲ್ಲಿದ್ದ ಪರಿಸ್ಥಿತಿಯಲ್ಲಿ ನಾವು ಎಂಟ್ರಿ ಆಗಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ ಬಂದ್ರು. ಯಾರು ಮಾಡಿದ್ರೆ ಏನು, ರೈತರಿಗೆ ಒಳ್ಳೇದಾಗಬೇಕು. ಅದರಿಂದ ಈಗ ಇಬ್ಬರು ಒಟ್ಟಿಗೆ ಮಾಡೋದ್ರಿಂದ 100% ಜೈಬೇರಿ ಬರ್ಸಿ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗಬೇಕು ಅಷ್ಟೇ. ಅಲ್ಲ, ಅದಾಯ್ತು ಸರ್. ಈಗ NDA ಆದಾಗಿಂದ ಈಗ ಬಹಳಷ್ಟು ಜನ ಬರೀ JDS ಬಾವುಟಗಳು ಮಾತ್ರ ಕಾಣ್ತದೆ, JDS ನವ್ರು ಮಾತ್ರ ಸಪರೇಟ್ ಆಗಿ ಮಾಡ್ತಾ ಇರೋದ ಅಂತ. ಈಗ ಬಿಜೆಪಿ ಅವ್ರನ್ನೇ ಕೇಳ್ಬೇಕು ನೀವು. ಇವಾಗ ಅಶೋಕ್ ಇದ್ದಾರೆ, ಅಶೋಕ್ ಕೇಳೋಗಿ ಯಾಕೆ ನೀವು ಹಿಂಗ್ ಮಾಡಿದ್ರೆ ಅವ್ರು ಬಂದಿಲ್ಲ ಅಂತ ಹೇಳಿ. ಅದೇ ಅಶೋಕ್ ಕೇಳ್ಬೇಕು ನೀವು. ಅಶೋಕರ್ನ ಯಾಕೆ ಬರೀ ಬಿಜೆಪಿ ದಳದವರೇ ಇದ್ದಾರೆ, ಬಿಜೆಪಿ ಅವ್ರು ಎಲ್ಲಿ ಅಂತ ಕೇಳಿ. ಅಶೋಕ್ ಅವ್ರು ಕೇಳಿ, ನೀವು ಗೊತ್ತಾಗುತ್ತೆ ಅಲ್ವಾ? ಏನ್ ಅವರಲ್ಲಿ ಏನಿದೆಯಲ್ಲ ಆ ಥರ ಏನೂ ಇಲ್ಲ, ಎಲ್ಲ ಒಟ್ಟಿಗೆ ಹೋಗ್ತೀವಿ 100%. ಇದರಲ್ಲಿ ಭಿನ್ನಾಭಿಪ್ರಾಯಗಳು ಬಿಜೆಪಿಯಲ್ಲಿ, JDS ಅಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ. ಥ್ಯಾಂಕ್ ಯು ಸರ್. ಸರ್, ಈಗ ನಿಮ್ ಬಿಡದಿಯಲ್ಲಿ ನಿಮ್ದು ಜಮೀನು ಇದೆ ಅನ್ಕೊಂಡಿದ್ದೀನಿ, ನಿಮ್ದು ಇದೆ. ಈಗ ಈ ಜಮೀನನ್ನ ಈಗ ಸರ್ಕಾರಕ್ಕೆ ಕೊಡೋ ಒಪ್ಪಿಗೆ ಇದೆಯೋ ಅಥವಾ ಬಹಳಷ್ಟು ಜನ ಕೊಡ್ಬೇಕು ಅಂತ ಅನ್ಕೊಂಡಿದಾರಂತೆ, ನಮಗೆ ಗೊತ್ತಿಲ್ಲ. ಇಲ್ಲಿ ಹಾಗಾಗಿ ನಾವು ಅಲ್ಲಿ ಹೋರಾಟ ನಡೀತಾ ಇದ್ರು ಕೂಡ ಇಲ್ಲಿ ರೈತರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ನಾವು ಅಲ್ಲಿ ಬಿಟ್ಟು ಇಲ್ಲಿ ಬಂದ್ವಿ. ಸೊ ನಿಮಗೆ ಹೆಂಗ್ ಅನ್ಸುತ್ತೆ ಸರ್? ಅಂದ್ರೆ ನಿಮಗೆ ಮಾಡ್ಬೇಕೋ ಇದನ್ನ ಮಾಡಬಾರ್ದು ಅಷ್ಟೇ? ಮಾಡದೇ ಇರೋದು ಒಳ್ಳೇದು, ಅಕ್ಯುರೇಷನ್ ಆಗದೆ ಇರೋದು ಒಳ್ಳೇದು. ಇದು ಈಗ ಸಣ್ಣ ಪುಟ್ಟ, ಈಗ 1/2 ಎಕರೆ 10 ಕುಂಟೆ 5 ಕುಂಟೆ ಮಡಿಕೊಂಡು ಹಸ್ಕೊಳ್ ಸಾಕ್ತಾವ್ರೆ, ಹುಲ್ಲಾಕೊಂಡು. ಈಗ ಪಾಲು ಪಟ್ಟಿಗೆಗೂ ಮಾಡ್ತಾವ್ರೆ, ಜಮೀನು ಇರೋರ್ತಾವು ಬಡವ್ರ ಬಗ್ರು ಪಾಲು ಪಟ್ಟಿಗೆಗೂ ಮಾಡ್ತಾವ್ರೆ. ಇವರು ಏಕಾಏಕಿ ಸುಮಾರು ಆಗಲೇ 1.5 ವರ್ಷ ಆಯಿತು ಇವರು ಸ್ಟ್ರೈಕ್ ಕುಂತ್ಕೊಂಡು. ಈಗ ಅವರು ಯಾರು ಈ ಬಾಲಕೃಷ್ಣ ಅವರ ಆಗಲಿ, ಅವರು ಇದೇ ಆಗಲಿ, ಅವ್ರು ಬಂದು ರೈತರನ್ನ ಸಭೆ ಸೇರಿಸಿ 1 ದಿವಸನೂ ಮಾತಾಡಲಿಲ್ಲ. ಅವ್ರು ಮತ್ತೆ ಹೇಳಿದ್ರಲ್ಲ ಸರ್, 50ರಷ್ಟು ಜನ ಅಲ್ಲ 70ರಷ್ಟು ಜನ ಅಂತ ಹೇಳಿ ಅವ್ರು ಹೇಳಿದ್ರು. DK ಶಿವಕುಮಾರ್ 80ರಷ್ಟು ಜನ ರೈತರು ಅಂತ ಹೇಳಿ. 70 ಅಲ್ಲ, ಅವ್ರು 20% ತೋರಿಸ್ಲಿ. ಕೆಲವ್ರು ಏನು ಗೊತ್ತಾ, ಅಡ್ಲಗದ್ದೆ ಈ ಕೆಂಪೈನಪಾಳ್ಯ, ಈ ಇದು ಗಾರೆಪಾಳ್ಯ ಕಡೆ
ಅಡ್ಲು ಗದ್ದೆ ರೀ ಏನು ಬೆಳೆಯೋಕ್ಕಾಗಲ್ಲ, ಎಲ್ಲ ವಸ್ತಿ. ಅಂಥವ್ರು ದುಡ್ಡು ತಗೋತಾವ್ರೆ. ಕೆಲವರು ಜಮೀನು ಏನಪ್ಪ ಅಂದ್ರೆ ತಗರಲ್ಲಿ ಇರ್ತದಲ್ಲ, ಅಂಥವ್ರು ದುಡ್ಡು ತಗೋತಾವ್ರೆ. ಅದು ನಾಳೆ ದಿನ ಕೇಸ್ ಆದ್ರೂ ಆಗ್ಬೋದು, ಕೇಸು ಕೋರ್ಟಲ್ಲಿ ಕೇಸ್ ಆಗಿ ಅವರು ಹಂಚ್ಕೋಬೇಕು ದುಡ್ಡ. ಅಂಥವ್ರು ದುಡ್ಡು ತಗೋತಾವ್ರೆ ಅಷ್ಟೇ ಹೊರತು ಇವರು ಏಕಾಏಕಿ ಇವ್ರು ಯಾರು ರೈತರುಗಳು ಜಮೀನು ಯಾವ್ಯಾವ ಕೊಡ್ತಾ ಇಲ್ಲ. ಆಮೇಲೆ ದೊಡ್ಡವ್ರು ಅವರಲ್ಲ, ದೊಡ್ಡ ಜಮೀನ್ದಾರರು ಅವರೆಲ್ಲ ಸಣ್ಣ ರೈತರನ್ನ ಎಬ್ಬರಿಸಿ ಕೊಡ್ತಾವ್ರೆ. ಸಣ್ಣ ರೈತರನ್ನ ನೀವು ಕೊಡಿ 1/2 ಎಕರೆ 1 ಎಕರೆ ಈಗ 2 ಕೋಟಿ ಚಿಲ್ಲರೆ ಕೊಡ್ತಾವ್ರಲ್ಲ ಅಂತ ಅವ್ರನ್ನ ಎಬ್ಬರಿಸಿ ಕೊಡ್ತಾವ್ರೆ. ಅವ್ರು ಕೊಡ್ತಾ ಇಲ್ಲ, ಅವರು ಜಮೀನು ಕೊಡ್ತಾ ಇಲ್ಲ, ದೊಡ್ಡವರು ಜಮೀನು ಕೊಡ್ತಾ ಇಲ್ಲ. ಈಗ ಅವ್ರು ಮೇನ್ ರೋಡಲ್ಲೇ ಇದೆ, ಈ ಕಂಚಕಾನಹಳ್ಳಿ ಈ ರೋಡಲ್ಲಿ ಮೇನ್ ರೋಡಲ್ಲೇ ಇದೆ. ಅವರು ಸುಮಾರು 16 ಎಕರೆ ಜಮೀನು ಅವ್ರು ಕೊಡ್ತಾ ಇಲ್ಲ ಜಮೀನು. ಈಗ ಸಣ್ಣ ರೈತರು ಕೊಡ್ತಾ ಇದಾರೆ ಅಂತ ಸಣ್ಣ ರೈತರೇನೆ ಅಧ್ವಾನ ಮಾಡ್ತಾ ಇರೋದು. ಸಣ್ಣ ರೈತರೇನೆ ಈಗ ಅವ್ರ ಕಡೆ ಅವರಲ್ಲ. ಈಗ ಬೆಂಬಲ ಅಂದ್ರೆ ಈಗ JDS ಕಡೆಯವರು ಇರ್ತಾರೆ, ಈ ಕಾಂಗ್ರೆಸ್ ಕಡೆಯವರು ಇರ್ತಾರೆ. ಅವ್ರ ಕಡೆಯವರು ಅವ್ರನ್ನ ಬೆಂಬಲ ಮಾಡಿ ಅವ್ರನ್ನ ಜಮೀನು ಕೊಡ್ಸೋಕೆ ಮಾಡ್ತಾವ್ರ ಅಷ್ಟೇ. ಇಲ್ಲಿ ನೀರ್ ಸರಿ ಇಲ್ಲ, ಇಲ್ಲಿಂದ ಬರೋ ತರಕಾರಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾ ಬೆಂಗಳೂರು ಈಗ ಮೊದಲು ನಾನು ಏನ್ ಹೇಳ್ತೀನಿ ಅಂದ್ರೆ ಅಲ್ಲಿ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ ನಿಮ್ಮ ಹತ್ರ ಬಂದಿರೋದು. ಸೊ ಈಗ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ನೀರ್ ಸರಿ ಇಲ್ಲ, ಇಲ್ಲಿ ಬೆಳೆಯೋ ಆಹಾರ ಸರಿ ಇರಲ್ಲ, ಬಹಳಷ್ಟು ರೋಗ ಬರ್ತಾ ಇದಾವೆ, ಕ್ಯಾನ್ಸರ್ ತುಂಬಾ ಜನರಿಗಿದೆ. ಪ್ರತಿ ಹಳ್ಳಿಯಲ್ಲೂ 10-15 ಪೇಷಂಟ್, 10ರಿಂದ 15 ಪೇಷಂಟ್ಗಳು ಕ್ಯಾನ್ಸರ್ ಪೇಷಂಟ್ ಸಿಗ್ತಾ ಇದ್ದಾರೆ ಅಂದ್ರೆ ಈ ಭಾಗದಲ್ಲಿ. ಹಾಗಾಗಿ ಇಲ್ಲಿ ಬೆಳೆಯುವಂತಹ ತರಕಾರಿಗಳು ಅಷ್ಟೇನು ಯೋಗ್ಯವಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಯಾವುದೂ ಇಲ್ಲ, ಯಾವುದು ವಿಷಕಾರಕ ತರಕಾರಿ ಯಾವುದೂ ಇಲ್ಲ. ಈಗ ಸುಮಾರು ಮಾರ್ಕೆಟ್ಗೆ ಹೋಗ್ತದೆ, ಬನಶಂಕರಿಗೆ ಹಾಕ್ತಿವೆ, ರಾಮನಗರ ಮಾರ್ಕೆಟ್ಗೆ ಹಾಕ್ತಿವೆ, ಯಾವುದು ರಿಸಲ್ಟೇ ಇಲ್ಲ. ಈಗ ರೇಷ್ಮೆ ನೂಲು ಬರೋಲ್ಲ ಅಂತೀರ, ಅವಾಗ ನೂಲು ಬರಲ್ಲ, ನೂಲು ತೆಗಿಯೋಕ್ಕೆ ಬರಲ್ಲ ಗೂಡು ಅಂತೀರು. ಫಸ್ಟ್ ಕ್ಲಾಸ್ ಆಗಿ ಬರ್ತದೆ ನೂಲು. ಯಾವುದು ರಚ್ಚ ನೀರು ಅನ್ನೋದೇನಿಲ್ಲ. ರಚ್ಚ ನೀರೇ ಈಗ ನಮ್ಗೆ ಅಮೃತ ಇದ್ದಂಗೆ, ರಚ್ಚ ನೀರೇ ನಮ್ಗೆ ಅಮೃತ ಇದ್ದಂಗೆ. ಅಲ್ಲ, ಅದು ಬಹಳಷ್ಟು ಕೆಮಿಕಲ್ ಇರುತ್ತಲ್ಲ ಅದರಲ್ಲಿ. ಕೆಮಿಕಲ್ ಬರ್ತದೆ. ಈಗ ಒತ್ಕೊಂಡು ಹೋಯ್ತದಲ್ಲ ನೀರು, ಈಗ ಬಂದು ನೀರು ಹೋಯ್ತಾ ಇರ್ತದೆ. ಈಗ ಕೆರೆ ಕಟ್ಟೆ ಅಂತ ಅರಗ್ನಲ್ಲಿ ಇರ್ತದಲ್ಲ, ಅದು ರಚ್ಚ ನೀರು ಅಂದ್ರೆ ಗೊಬ್ಬರದ್ದು. ಒಂದ್ ಕಟ್ಟೆ ನೀರು ಕಟ್ಟರೆ ಅರ್ಧ ಅಂಗ್ಲ ಗೊಬ್ಬರ ಕುತ್ಕೋತದೆ ಭೂಮಿ ಮೇಲೆ. ಒಂದ್ ಕಟ್ಟೆ ನೀರು ಕಟ್ಟರೆ ಅರ್ಧ ಅಂಗ್ಲ ಗೊಬ್ಬರ ಕುತ್ಕೋತದೆ. ನಾವು ಗೊಬ್ಬರನೇ ಬಳಸಲ್ಲ ಜಾಸ್ತಿ, ರಾಸಾಯನಿಕ ಗೊಬ್ಬರನೇ ಹಾಕಲ್ಲ ಜಾಸ್ತಿ. ಆ ಗೊಬ್ಬರನೇ ಫಲವತ್ತಾದ ಭೂಮಿ. ಈಗ ಅದೇ ಹೇಳಿದ್ನಲ್ಲ ಸರ್, ಅಂದ್ರೆ ಬಹಳಷ್ಟು ಕೆಮಿಕಲ್ ಇರೋದು. ಅಂದ್ರೆ ಈಗ ತರಕಾರಿ ಅಷ್ಟು ಯೋಗ್ಯವಾಗಿರಲ್ಲ, ಅಂದ್ರೆ ಚೆನ್ನಾಗಿರುತ್ತೆ, ಬೆಳೆದಿರೋದೆಲ್ಲ ಚೆನ್ನಾಗೇ ಇರುತ್ತೆ. ಮತ್ತೆ ಈಗ ಹಾಲಲ್ಲಿ ಡಿಗ್ರಿ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸರಿ, ಯಾಕೆ ಡಿಗ್ರಿ ಬರಲ್ಲ? ಈಗ 4, 5, 4, 6, 4, 8 ಬರ್ತದೆ. 5, 6 ಡಿಗ್ರಿ ಪ್ಯಾಟು. ಪ್ಯಾಟ್ ಅಷ್ಟು ಬರ್ತದೆ. ಈಗ ಎಷ್ಟು 37, 38, 40 ರೂಪಾಯಿ, 42 ರೂಪಾಯಿ ಗಂಟನೂ ಬರ್ತದೆ ನಮ್ದು. ನಾವೇ ಹಾಕ್ತಿವಲ್ಲ ಹಾಲು. ನಮ್ದೊಂದು ಆರೋಪ ಇತ್ತು, ಹಾಲ್ ಡಿಗ್ರಿ. ಅಂದ್ರೆ ಈಗ ಇದ್ರ ಪರವಾಗಿರೋರು ಮಾತಾಡೋದು ಅಂದ್ರೆ ಯಾಕೆ ಈ ಜಮೀನನ್ನು ಕೊಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಭೂಮಿ ಹಂಗಿದೆ, ಮತ್ತೆ ಇಲ್ಲಿ ಬೆಳೆಯುವಂತ ನೀರು ಸರಿ ಇಲ್ಲ, ಬೆಳಿಲಿಕ್ಕೆ ಯೋಗ್ಯವಾದ ನೀರಿಲ್ಲ. ಹಾಗಾಗಿ ಇದರಿಂದ ತುಂಬಾ ಜನರಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಅಂದ್ರೆ ಇದನ್ನ ಸಪೋರ್ಟ್ ಮಾಡ್ತಾ ಇರೋರು. ಸೊ ಅವ್ರು ಹೇಳುವಂತ ವಾದ ಇದು. ಇನ್ನೊಂದ್ ಕಡೆಗೆ ಇನ್ನೊಬ್ರು ಇಲ್ಲ, ಇದನ್ನ ಮಾಡಬಾರ್ದು, ರೈತರಿಗೆ ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ಇದೆ. ಸೊ ಇಬ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಾಗಿ ಏನ್ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ? ಇಬ್ರಿಗೂ ಕೂಡ ಅಂದ್ರೆ ಇಬ್ರಿಗೂ ಅಂದ್ರೆ ಈಗ ಕೊಡೋಂಥವ್ರಿಗೂ ಕೂಡ ಮತ್ತೆ ಬೇಡಪ್ಪ ನಾನು ರೈತಾಭಿನೇ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೂ ಇಬ್ರಿಗೂ ಕೂಡ ಅನುಕೂಲ ಆಗಂಗೆ ಏನ್ ಮಾಡ್ಬೋದು? ಅದು ಬೇಕಿಲ್ಲ. ಅದು ಅಕ್ವರೇಷನೇ ಬೇಡ ಅಂತ ಅಂದಾಗ ಇನ್ನೇನು ಅನುಕೂಲ ಯಾವುದು? ಈಗೆಲ್ಲ ನಮ್ಮ ಕಡೆಗೆಲ್ಲ ರೇಷ್ಮೆ ಬೆಳಿತಾರೆ, ಹಾಲು ಹಾಕ್ತಾರೆ. ಈಗ ಅನುಕೂಲ ತೆಂಗಿನ ಮರ ನೋಡಿ, ತೆಂಗಿನ ಮರ ಫಸ್ಲು ಬಿಡ್ತದೆ, ಸಪೋಟ ಗಿಡ ಹಾಕವ್ರೆ, ಬಾಳೆ ಹಾಕ್ತಾರೆ, ಅಡಿಕೆ ಹಾಕವ್ರೆ, ಎಲ್ಲ ಫಸ್ಲು ಬಿಡೋ ಅಂತಾನೆ ಪದಾರ್ಥ ಹಾಕಿರೋದು. ಸಾಲದಕ್ಕೆ ಈ ಕಾಡಿಸ್ಲಿಗೆ ಹಣ್ಣು, ಕಾಡಿಸ್ಲಿ ಗಿಡ ಹಾಕವ್ರೆ ತೋಟಕೊಳ್ಳಿ. ಎಲ್ಲ ಫಸಲು ಬಿಡೋ ಅಂತಾನೆ ಹಾಕಿರೋದು. ಈಗ ಎಲ್ಲ ಬೇಡ ಅನ್ನೋರು, ಈಗ ಅಕ್ವರೇಷನ್ ಬೇಕು ಅನ್ನೋರೇ ಅವರು ಯಾರು ಈಗ ಜನ ಹಿಂದುಳಿದ ವರ್ಗದವ್ರು ಅವರಲ್ಲ, ಅವರೇ ಜಾಸ್ತಿ. ಯಾಕೆ ಅಂದ್ರೆ ಹಿಂದುಳಿದ ವರ್ಗದವ್ರು ಜಮೀನು ಯಾರು ತಗೊಳಲ್ಲ. ನಮ್ದು ಈಗ 2 ಕೋಟಿ ಚಿಲ್ಲರೆ ಹೋಯ್ತದಲ್ಲ, ಈ ಜಮೀನು ಯಾರು ನಾವು ಈಗ ಒಕ್ಕಲಿಗರು ತಗೊಳಲ್ಲ, ಬೇರೆ ಇತರವರು ತಗೊಳಲ್ಲ ಅಂದ್ಬಿಟ್ಟು ಅವರು ಸುಮಾರು ಅವರು ಕೊಡಕ್ಕೆ ರೆಡಿ ಅಷ್ಟೇ. ಅಂದ್ರೆ ಅದನ್ನಾದ್ರೂ ಕೊಟ್ಟು ನಾವು ಸ್ವಲ್ಪ ಆರಾಮಾಗಿರೋಣ ಅಂತ ಅನ್ಕೊಂಡಿದ್ದಾರೆ ಅಂತ. ಈ ಕೆಲವರೆಲ್ಲ ಅವರು ಅನುಕೂಲವಾಗವ್ರೆ, ಅವರು ಹಿಂದುಳಿದ ವರ್ಗದವರು ಅನುಕೂಲವಾಗವ್ರೆ. ಅವರು ಸಿಟಿ ಕಡೆ ಬೇಕಾದಷ್ಟು ಕಡೆ ಜಮೀನು ಮನೆಗಳು ಮಾಡ್ಕೊಂಡವ್ರೆ, ಬಾಡಿಗೆ ಮನೆ ಬರುವಂಗೆ. ಅವ್ರು ಜಮೀನು ಕಟ್ಕೊಂಡು ಏನು ಅನ್ನೋ
ಗಂಟೆಗೆ ಈಗ ಬೇರೆ ಯಾರು ತಗೊಳಲ್ಲ ಜಮೀನು ಅದ ಆದ್ರಿಂದ ಅವರು ಜಮೀನು ಕೊಡಕ್ಕೆ ರೆಡಿ ಆಗಿರ್ತಾರೆ ಅಷ್ಟೇ. ಅಂತ ವ್ಯಕ್ತಿಗಳು ಮಾತ್ರ ಕೊಡಕ್ ರೆಡಿ ಆಗಿದ್ದಾರೆ ಅಷ್ಟೇ, ಅದು ಬಿಟ್ರೆ ಮತ್ತೆ ಏನು ನಮ್ಮ ರೈತರುಗಳು ಯಾರು ವ್ಯವಸಾಯ ಮಾಡೋರು ಯಾರು ಜಮೀನು ಕೊಡ್ತೀವಿ ಅನ್ನೋರು ಯಾರು ಇಲ್ಲ. ವ್ಯವಸಾಯ ಮಾಡೋರು ಯಾರು ಜಮೀನು ಕೊಡ್ತೀವಿ ಅನ್ನೋರು ಯಾರು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಜಮೀನು ಎಷ್ಟಿದೆ? 7 ಎಕರೆ ಇದೆ ನಮ್ದು. 7 ಎಕರೆ. 7 ಎಕರೆ ಜಮೀನು ಇದೆ. ಅದು ಮನ್ಗಂಡೆ ಗೊತ್ತೇ ಆಗಿರೋದು ಅದು ಭೂಮಿ ಗ್ರ್ಯಾಂಡ್ ಇದಾಗಿರೋದು ನಮ್ಮ ಜಮೀನು. ಅದು ಗ್ರ್ಯಾಂಡ್ ಇಂದ ಜಮೀನ್ ಆಗಿರೋದ್ರಲ್ಲಿ ನಾವು ಸಿದ್ದಪ್ಪ ಹೊಸ ಸಿದ್ದಪ್ಪ ಅಂತ ಆದಾಯ ಎಲ್ಲ ಚೆನ್ನಾಗಿದೆಯಾ ನಿಮಗೆ? ಆದಾಯ ಎಲ್ಲ ಇದೆ. ನಮ್ಮ ಹಾಲು ಎಲ್ಲ ಹಾಕ್ತಿವಿ ಡೈರಿ ಕಡೆ ಎಲ್ಲ ಬರ್ತದೆ, ಎಲ್ಲ ಕಡೆಯಿಂದ ಬರ್ತದೆ, ಎಲ್ಲ ಅನ್ಕೊಂಡು ಚೆನ್ನಾಗಿದ್ದೀವಿ ನಾವು. ಅಂದ್ರೆ ಇವರು ಮಾಡ್ತಾರೋ ತಪ್ಪು, ಬೇಡ ಅಂತ ನಮಗೆ ಬೇಕಿಲ್ಲ, ಇದು ಬೇಕಿಲ್ಲ ಸರ್. ಎಷ್ಟೇ ದುಡ್ಡು ಕೊಡ್ಲಿ ಬೇಡ, ನಮಗೆ ಬೇಕಿಲ್ಲ ಅದು. ನಾವು ಕುಮಾರಸ್ವಾಮಿ ಓಡಾಡ್ತೀವಿ, ನಾವು ನಿಖಿಲ್ ಕುಮಾರಸ್ವಾಮಿ ನಾವು ಇದ್ದೀವಿ. ಅವ್ರಂದ್ಮೇಲೆ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ಅವ್ರಿಗೆ. ಅವ್ರ ಮುಂದೆ ಇರುವಾಗ ಹೋರಾಟ ಮಾಡ್ತಾ ಇದಾರೆ, ನೀವು ಇಲ್ಲೇ ಇದೀರಾ? ನಾವು ಹೋಯ್ತೀವಿ ಈಗ ಸರ್, ನಾವು ಹೋಯ್ತೀವಿ ನಾಶ ಮಾಡಕ್ ಬಂದಿದ್ದ ಹುಲ್ ಕುಯ್ಯಕ್ ಹೋಗಿದ್ದೋ ಬಂದು ಸರ್, ನಾವು ಅಷ್ಟೇ. ಥ್ಯಾಂಕ್ ಯು ಸರ್. ಭಾಳ ಕೊಡ್ತಾರೆ. ನಮ್ಗೆ ಬೇಕಿಲ್ಲ ಸರ್ ಅದು, ನಮಗೆ ಬೇಕಿಲ್ಲ ಸರ್ ಅದು, ನಮ್ಗೆ ಬೇಕಿಲ್ಲ ನನ್ಗದು. ಗೌಡ್ರೆ ನಮಸ್ಕಾರ. ಈಗ ನೀವು ಇಲ್ಲೇ ಸ್ಥಳೀಯರು, ನಿಮ್ದು ಎಷ್ಟು ಜಮೀನಿದೆ? ನಮ್ದೊಂದು 2-2.5 ಎಕರೆ ಇದೆ ಅಷ್ಟೇ. 2.5 ಎಕರೆ ಇದೆ. ಈಗ ಸರ್ಕಾರ ರೈತರ ಜಮೀನು ಈಗ ಕೇಳ್ತಾ ಇದೆ, ನೀವು ಕೊಡ್ತೀರಾ ಅಥವಾ ಬೇಡಣ್ಣ ನಿಮಗೆ? ನಾವು ಕೊಡೋದಿಲ್ಲ. ನಮಗೆ 30 ಜನ ಮಕ್ಕಳಿದ್ದಾರೆ, ಅದ್ರಲ್ಲಿ ದುಡಿಮೆ ಮಾಡ್ಕೊಂಡು ತಿಂತಾ ಇದ್ದಾರೆ. ನಾವು ಆ ಜಮೀನು ಯಾವುದೇ ಕಾರಣಕ್ಕೂ ಕೊಡಲ್ಲ ನಾವು. ಈಗ ಎಷ್ಟೇ ದುಡ್ಡು ಕೊಡ್ತೀನಿ, ಈಗ ಭಾಳಷ್ಟು ಆಮಿಷ ಹೊಡ್ತಾ ಇದ್ದಾರೆ. ಅವರು 3 ಲಕ್ಷ ಅಲ್ಲ 5 ಕೋಟಿ ಎಲ್ಲ ಕೊಟ್ಟರು ನಾವು ಕೊಡಲ್ಲ ಜಮೀನು. ಉಳುಮೆ ಮಾಡ್ಕೊಂಡು ಚೆನ್ನಾಗಿದ್ದೀರಾ? ಉಳುಮೆ ಮಾಡ್ಕೊಂಡು ಚೆನ್ನಾಗಿದ್ದೀರಾ? ನಾವು ಬೇಸಾಯ ಮಾಡ್ತಾ ಇದ್ದೀವಿ, ಉಳುಮೆ ಮಾಡಿಕೊಂಡು ನಾವು ಅದರಿಂದ ಜೀವನ ಮಾಡ್ತಾ ಇರೋದು. ಭೂಮಿ ತಾಯಿ ಅದು ನಮ್ಮ ತಾಯಿ, ಆ ತಾಯಿನ ಕೊಟ್ಬಿಟ್ಟು ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ನಾವು ಕೊಡೋದಿಲ್ಲ. ಓಕೆ. ಈಗ ಪಾದಯಾತ್ರೆ ನಡೀತಾ ಇದೆ, ಈಗ ನೀವು ಅದಕ್ಕೆ ಹೋಗ್ತೀರಾ ಏನಿಲ್ಲ? ನಾವು ಹೋಗ್ಬೇಕಾಗಿತ್ತು, ಮಂಡಿ ನೋವು ನಮಗೆ ಏನು ಅಲ್ಲಿ ಗಂಟ ಹೋಗಿ ಬರ್ತೀವಿ ಅಷ್ಟೇ. ಮಕ್ಕಳುಗಳು ಹೋಗಿದ್ದಾರೆ, ನಮಗೆ ವಯಸ್ಸಾಯಿತು, ಮಂಡಿ ನೋವಿದೆ, ನಾವು ನಡೆಯೋಕ್ಕಾಗಲ್ಲ. ಇಲ್ಲಿ ಭಾಷಣಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ನಡೆಯೋಕೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಇದ್ರ ಮೂಲಕ? ಹಾಂ, ಸರ್ಕಾರಕ್ಕೆ ಏನು ಹೇಳ್ತೀರಾ ಇದ್ರ ಮೂಲಕ? ಇದ್ರ ಮೂಲಕ ನಾವು ಜಮೀನು ಕೊಡಲ್ಲ, ನಮ್ಮ ಜಮೀನು ನಮ್ಗೆ ಉಳಿಸ್ಕೋಬೇಕು. ನಮ್ಮ ಜಮೀನು ನಮಗೆ ಬೇಕು. ಭೂಮಿ ತಾಯಿ, ಆ ತಾಯಿ ನಮಗೆ ಇದ್ರೇನೆ ನಮಗೆ ಜೀವನ. ಕೊಡಲ್ಲ ನಾವು. ಆದಾಯ ಎಲ್ಲ ಚೆನ್ನಾಗಿದೆ, ನಮಗೆ ಆದಾಯ ನಮಗೆ ತಕ್ಕ ಮಟ್ಟಿಗೆ ನಮ್ಮ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಆರಾಮಾಗಿದ್ದೀವಿ. ನೀವು ಮಾತಾಡ್ತೀರಾ? ಸ್ಟಾರ್ಟ್ ಮಾಡಿ. ಸರ್ ನಮಸ್ತೆ. ಈಗ ಬಿಡದಿಯಲ್ಲಿ ಈಗ ಹೋರಾಟ ನಡೀತಾ ಇದೆ, ಈಗ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ಕೊಂಡ್ ಬಂದು ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಇವತ್ತು ಹೋಗಕ್ಕಾಗಲ್ಲ. ಇಷ್ಟ ದಿನ ಮಾಡ್ತದ ನಾವು ಇಲ್ಲಿ ಕುಂತ್ಕೊಳ್ಳೋದು, ಮಾಡೋದು, ಬರೋದು, ಹೋಗೋದು ಮಾಡ್ತಾ ಇದೀವ. ಇವತ್ತು ಆಗಲ್ಲ. ನಿಮ್ದು ಎಷ್ಟಿದೆ ಜಮೀನು? ನಮ್ಮದು ಜಮೀನಿಲ್ಲ, ಬೇರೆ ತೊಳಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ನಾವು. ಇದನ್ನ ಮಾಡ್ಬೇಕಾ ಬೇಡವಾ? ಇದು ಈಗ ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಾಡ್ಬಿಟ್ರೆ ನಮ್ ಜೀವನ ಮಾಡೋದು ಹೆಂಗೆ ನಾವು? ಈಗ ನಿಮ್ ಕೃಷಿ ಭೂಮಿ ಇಲ್ಲ ಅಂದ್ರೂ ಕೂಡ ಬೇಡ ಅಂತ ನಿಮ್ಮ ಮನಸ್ಸಿಗೆ? ಬೇಡ, ನಮ್ಗೆ ಬೇರೆ ಭೂಮಿಲಿ ಮಾಡ್ಕೊಂಡು ತಿಂತಾ ಇದೀವಿ. ಅದನ್ನ ಅವ್ರು ಮಾರ್ಕೊಬಿಟ್ರೆ ನಮ್ ಜೀವನ ಏನ್ ಮಾಡೋದು? ಅದು ಮಾರಕ್ಕಾಗಲ್ಲ. ಮತ್ತೆ ಈಗ ಕೂಲಿ ಆಳುಗಳೆಲ್ಲ ಸಿಗಲ್ಲ ಅಂತ ಹೇಳ್ತಾ ಇದಾರೆ. ಯಾರು ಹೇಳಿದ? ಅವದ ಕೊಡ್ನ ಸಂಗಟಿಕೆ ಮಾಡ್ನ ಸಂಗಟಿಕೆ ಹೇಳ್ತಾ ಇದಾರೆ ಅಷ್ಟೇ. ಯಾಕೆ ಕೂಲಿ ಆಳು ಸಿಗಲ್ಲ? ದುಡ್ಡು ಕೊಟ್ಟು ಯಾಕೆ ಸಿಗಲ್ಲ? ಇವತ್ತಲ್ಲ ನಾಳೆ ಬಂದು ಮಾಡ್ತಾರೆ. ಇರೋದೇ ಅವರು ಕೂಲಿ ಆಳಿಗೆ ಅದಕ್ಕೆ ಮಾಡ್ತಾರೆ. ಇವರು ಬೇಕಾಬಿಟ್ಟಿ ಮೇಲೆ ನಮ್ಮ ಕೂಲಿ ಆಳು ಬರಲ್ಲ, ನಮ್ಗೆ ಕ್ಯಾನ್ಸರ್ ಬಂದ್ಬಿಡ್ತದೆ, ನೀರು ಕಟ್ಟಕ್ಕಾಗಲ್ಲ. ಅವತ್ತಿಂದ ಕಟ್ಕೊಂಡು ಇವತ್ತಾಗ ಕಟ್ಟಕ್ಕಾಗಲ್ಲ. ಅವರು ಅವತ್ತಿಂದ ಕಟ್ಟಿದ್ದೇನು, ಇವತ್ತಾಗ ಕಟ್ಟಕ್ಕಾಗಲ್ಲ. ಅವ್ರಿಗೆ ಕಾಯಿಲೆ ಬಂದ್ಬಿಡ್ತದಂತೆ. ಕಾಯಿಲೆ ಯಾವ್ದು ಬಂದ್ಬಿಡ್ತದೆ? ನಾವೆಲ್ಲ ಕಟ್ಟಲ್ವಾ? ಅಲ್ಲ, ಹೌದು, ನೀರು ಒಂದು ಸರಿ ಇಲ್ಲ, ಅದು ಒಂದು ವಿಚಾರ. ಅದು ಬಿಟ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ನೀವು ಒತ್ತಾಯ ಮಾಡ್ಬೇಕಷ್ಟೇ. ಸರಿ ಮಾಡಕ್ಕೆ ಮಾಡಿದ್ದಾರೆ. ಅದನ್ನ ಈ ಹೋರಾಟಕ್ಕೆ ಕೈ ಬಿಟ್ಟವ್ರೆ ಅಷ್ಟೇ. ಅದನ್ನ ಈ ಹೋರಾಟದಲ್ಲಿ ಕೈ ಬಿಟ್ಟವ್ರೆ. ಪ್ರಥಮನೇ ಹೊಡೆದಾಕ್ಬಿಟ್ರು ಕೆರೆನ. ಶುದ್ಧೀಕರಣ ಮಾಡ್ತೀವಿ, ನೀರು ಕೊಡ್ತೀವಿ ಅಂತ, ನೀರು ಶುದ್ಧೀಕರಣ ಮಾಡಿಬಿಡ್ತೀವಿ ಅಂತ. ಅದು ಇದು ಬತ್ತಲ್ಲ ಇವಾಗ ಅಕ್ವೈರ್ ಮಾಡಬೇಕು ಅಂತ, ಇದಕ್ಕೆ ಕೈ ಬಿಟ್ಟವ್ರೆ. ಯಾವ ಕಾರಣಕ್ಕೂ ನಾವು ಅಕ್ವೈರ್ ಮಾಡಕ್ಕೆ ಬಿಡೋದಿಲ್ಲ. ಇದು ಬಿಡ್ತಾರಂಗಾರೆ ಸರ್ಕಾರ ಕೈ ಬಿಡಲೇಬೇಕು. ಈ ರೈತರ ಮುಂದೆ ಅವ್ರು ಯಾರೇ? ಈ ರೈತರ ಮುಂದೆ ಅವ್ನು ಯಾರು ಬಚ್ಚ? ಈ ರೈತರ ಮುಂದೆ ಅವನೇನು ಮಾಡೋಕ್ಕಾಗಲ್ಲ. ರೈತರು ಮಾಡ್ಬೇಕಾದ್ರೆ ಸೀಟ್ ಅವ್ನು ಕುಂತ್ಕೋಬೇಕು. ರೈತರೇ ಸೀಟ್ ಕೊಟ್ಟಿರೋದು ಅವನಿಗೆ. ರೈತರು ಅಡಿಕಿಳಿಸ್ಬೇಕಾದ್ರೆ ರೈತರೇನೆ. ಈ ಕುಮಾರಸ್ವಾಮಿ ಅವರೇ ಹಿಂದೆ ಮಾಡಿದ್ರಲ್ರಿ ಇದನ್ನ? ಕುಮಾರಸ್ವಾಮಿ ಅವ್ರು ಮಾಡಿದ್ದು 2013 ಕೈ ಬಿಡ್ಬೇಕಾಯ್ತು. ಇವರು 2013 ಕೈ ಬಿಡಲಿಲ್ಲ. ಅವರು ಕುಮಾರಸ್ವಾಮಿ ಮಾಡಿದ್ದೇನು ತಪ್ಪೇನಲ್ಲ. ಅದು ಇಷ್ಟೊಂದೆಲ್ಲ ಮಾರ್ಕೊಂಡು ತಿನ್ಕೊಂಡಿರೋರು. ಜಮೀನು ಅವ್ರು ಮಾಡಿ ಉಳಿಸಿರೋದಕ್ಕೆ ಇವಾಗ ಮಾಡಿದ್ದಾರೆ. ಅವ್ರು ಕುಮಾರಸ್ವಾಮಿ ಮಾಡಿದ್ದೇನು ತಪ್ಪೇನಲ್ಲ. ಇನ್ನು ಮುಂದೆ ಅವ್ರದ್ದೇ ಸರ್ಕಾರ. ಹಂಗಂದ್ರೆ ಅವ್ರದ್ದೇ ಸರ್ಕಾರ. ಇವ್ರು ಕೋಟಿ ಸುರಿಬೋದು, ಸುರಿದ್ರೆ ಏನು ಸುಖ ಇಲ್ಲ. ಜನಗಳು ದುಡ್ಡನ್ನ ಕೊಟ್ಬಿಟ್ರೆ ಮಾಡ್ಕೊಬಿಡ್ತೀವಿ,
ಬಂದ್ಬಿಡ್ತೀವಿ ಅಂತ ಹೇಳ್ಬೋದು 140 ಸೀಟ್ ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಬೇರೆ 30 ಸೀಟ್ ಬರಲಿ ಸಾಕು, ಅವನು 15 ಸೀಟ್ ಬರ್ತಾನೆ ಅಷ್ಟೇ. ಅದು ರಾಜಕೀಯ ಬಿಡಿ, ರಾಜಕೀಯ ಅವರೆಲ್ಲ BJP ಕಾಂಗ್ರೆಸ್ JDS ಎಲ್ಲರೂ ರಾಜಕೀಯ ಬಿಟ್ಟು ರೈತರಿಗೆ ಒಟ್ಟು ಅನುಕೂಲ ಆದ್ರೆ ಸಾಕಷ್ಟೇ. ರೈತರಿಗೆ ಅನುಕೂಲ ಆಗುತ್ತೆ ಬಿಡಿ ಸರ್, ರೈತರಿಗೆ ಅನುಕೂಲನೇ, ಅನಾನುಕೂಲ ಏನಾಗಲ್ಲ. ಎಲ್ಲರೂ ರಾಜಕೀಯಕ್ಕೆ ಮಾಡ್ತಾರೆ, ಅವ್ರು ಬಂದಾಗ ಇವ್ರು ವಿರೋಧಿಸ್ತಾರೆ, ಇವ್ರು ಬಂದಾಗ ಅವ್ರು ವಿರೋಧಿಸ್ತಾರೆ, ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆದ್ರೆ ಆಗುತ್ತೆ. ವಿರೋಧಿಸಿದೆ ಅಂದ್ರೆ ಇಂಥ ಭ್ರಷ್ಟ ಸರ್ಕಾರ ಯಾವತ್ತೂ ನಾನು ನೋಡಿಲ್ಲ ಬಿಡು. ಇವಾಗ ನಿನಗೆ ಹೊಟ್ಟೆ ಹಸಿತದನಪ್ಪ, ಊಟ ಮಾಡ್ತೀನಪ್ಪ ಅಂತ ಕೇಳ್ತೀವಿ ನಾವು. ನೀನು ಹೊಟ್ಟೆ ಹಸಿದ್ರೆ ಊಟ ಮಾಡ್ತೀವಪ್ಪ ಅಂತ ಹೇಳ್ತೀಯ. ಏನು ಕೇಳಲ್ವಲ್ಲ, ಬಂದಂಗೆ ಮಾಡ್ಕೊಬಿಡ್ತೀನಿ ಅಂತ. ಯಾರನ್ನ ಕೇಳ್ದ ಇವನು? ಯಾರನ್ನ ಕೇಳ್ದ? ರೈತರನ್ನ ಕೇಳ್ದನಾ? ಬಂದು ಯಾರನ್ನೂ ಕೇಳಲಿಲ್ಲ. ಇವ್ನು ಇಷ್ಟ ಬಂದಂತೆ ಮಾಡ್ಕೊಬಿಡ್ಬೋದು. ಯಾರು ಅವ್ರ ಅಪ್ಪಂದೆ ಜಮೀನು? ರೈತರಲ್ಲಿ ಯಾರನ್ನ ಕೇಳಿಲ್ವ? ಮತ್ತೆ ಬಹಳಷ್ಟು ರೈತರ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ರು. ಯಾರು ಚರ್ಚೆನೆ ಮಾಡಿಲ್ಲ. ರೈತರೇ ಅಲ್ವಂತೆ ನಾವು. ಹೌದಾ? ನಾವು ರೈತರೇ ಅಲ್ವಂತೆ. ಎಲ್ಲ ಇದು ಜಮೀನು ಇದ್ರ ಬಡ ಜಮೀನು ಅಂತ. ಇದು ಬಡ ಜಮೀನು. ನೀವೇ ನೋಡಿ ಸರ್, ಯಾರು ಬಡ ಜಮೀನು ಯಾವ್ದನ್ನದ? ಯಾವ್ದಿಲ್ಲ, ಸಂಪತ್ ಭರಿತವಾಗೈತಲ್ರಿ. ಮತ್ತೀಗ ಮಲೆನಾಡಿಗಿನ ಚೆನ್ನಾಗದೆ ಇದು. ಆ ಥರ ಮಾಡಿದಾನೆಲ್ಲ. ರೈತ ನೀನು ಮಾಡ್ಕೋತೀನಪ್ಪ, ರೈತನ ಸಭೆ ಮಾಡು, ನೀನು ಕರಿ, ಕೇಳು, ಕೊಟ್ರೆ ಏನ್ ಅನುಕೂಲ ಆಗುತ್ತೆ ಅದನ್ನ ಮಾಡ್ಬೇಕಷ್ಟೇ. ಮಾಡ್ಕೋ. ಇಲ್ದಿರೋದೆಲ್ಲ ದೌರ್ಜನ್ಯ ಮಾಡಕ್ ಹೋದ್ರೆ ರೈತರು ಬಿಡ್ತಾರಾ? ರೈತರು ಯಾವ ಕಾರಣಕ್ಕೂ ಬಿಡಲ್ಲ. ರೈತರು ಮೊನ್ನೆ ರಚಿಕೆ ದೊಡ್ಡ ಪರ್ಕೆಲೆಲ್ಲ ಹೊಡೆದವ್ರೆ. ಯಾವ ಪೊಲೀಸ್ನೂ ನೋಡ್ಲಿಲ್ಲ, ಆ ಪರ್ಕೆಲೆಲ್ಲ ಒದೆ ತಿಂದವ್ರೆ. ಸರಿ ಸರಿ. ಪರ್ಕೆ ತಿಂದ ಮೇಲೆ ಒಂದು ಸೀಟ್ ಡೌನ್ ಆದದ್ದು ಇವರು. ರೈತರು ಹೆಂಗೋ ಬಿಡಲ್ಲ ಅಂತ. ಆಯ್ತು ಸರ್, ನಮ್ಮ ಜಮೀನಿಲ್ಲ ಮಾಡ್ತಾ ಇದಾರಲ್ಲ, ಇಷ್ಟೇ ಆಸಕ್ತಿಯನ್ನ ಉತ್ತರ ಕರ್ನಾಟಕಕ್ಕೂ ತೋರಿಸಿದ್ರೆ ಎಷ್ಟೋ ಅಭಿವೃದ್ಧಿ ಆಗೋದು ಅಂತ ಅನ್ಸುತ್ತೆ. ಈ ಸರ್ಕಾರ ಅಂದ್ರೆ ಇಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದೆ. ಇಷ್ಟು ಜನರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ? ರೈತರಿಗೋಸ್ಕರ, ರೈತರ ಭೂಮಿಗೋಸ್ಕರ. ಯಾಕಂದ್ರೆ ಅದನ್ನೇ ನಂಬ್ಕೊಂಡು ಬದುಕ್ತಕ್ಕಂಥ ರೈತರು ಸುಮಾರು ಜನ ಇದ್ದಾರೆ ಇಲ್ಲಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ಅದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಹೆಚ್ಚಾಗಿ ನಾವು ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಜಾಸ್ತಿ ಅಭಿಪ್ರಾಯ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರ ಸಮಸ್ಯೆ ರೈತರನ್ನ ಕೇಳಬೇಕು ಅಂತ ಹೇಳಿ. ರಾಜಕೀಯವಾಗಿ ಅವ್ರು ರಾಜಕೀಯ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ಹೆಚ್ಚಾಗಿ ಅವ್ರು ರಾಜಕೀಯವಾಗೇ ಮಾತಾಡ್ತಾರೆ. ಕಾಂಗ್ರೆಸ್ ಅಂತಾರೆ, ಇನ್ನೊಬ್ರು BJP ಅಂತಾರೆ, ಇನ್ನೊಬ್ರು JDS ಅಂತಾರೆ, ಅಥವಾ ಅವ್ರ ತಪ್ಪು ಇವ್ರ ತಪ್ಪು ಎಲ್ಲದನ್ನೂ ಕೂಡ ರಾಜಕೀಯವಾಗಿ ಹೋದಾಗ ಹೊಲಸಿದು. ಸೊ ಹಾಗಾಗಿ ರೈತರನ್ನ ನಾವು ಕೇಳಬೇಕಿಲ್ಲ. ಹಾಗಾಗಿ ನಾವು ರೈತರ ಹತ್ರ ಹೋಗಿದ್ವಿ, ಅದನ್ನು ಕೂಡ ನೀವು ನೋಡಿರ್ತೀರ. ಎಲ್ಲರೂ ರೈತರು ಹೇಳೋದು ಒಂದೇ, ನೋಡಿ ಸರ್, ಇಲ್ಲಿ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ನಮಗೆ ದನ ಇದೆ, ನಾವು ಒಂದಿಷ್ಟು ಹಸುಗಳನ್ನು ಕಟ್ಕೊಂಡಿದ್ದೀವಿ, ಚೆನ್ನಾಗಿ ನೀರಾವರಿ ವ್ಯವಸ್ಥೆನೂ ಕೂಡ ಇಲ್ಲ, ಚೆನ್ನಾಗಿದೆ. ಇಲ್ಲಿ ಭಾಳ ನೆಮ್ಮದಿಯಿಂದ ಇದ್ದೀವಿ ನಾವು. ನಮಗೆ ಸರ್ಕಾರ ಇದನ್ನ ಒಕ್ಕಲೆಬ್ಬಿಸ್ತು ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು? ದುಡ್ಡು ಎಲ್ಲಿ ತನಕ ಇರುತ್ತೆ ಸರ್? ಹೋಗಿ 2 ಕೋಟಿ ಕೊಡ್ತಾರೆ. ಆ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನಿಗೆ ಈಗ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದಾಗ ಹೆಂಗಾಗುತ್ತೆ ಹೇಳ್ರಿ? ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಅದೇ ರೀತಿಯಾಗಿ ಹಣ ಬಂದಾಗ ಅವ್ನು ಎಲ್ಲೋ ಖರ್ಚು ಮಾಡ್ತಾನೆ, ಎಲ್ಲೋ ಹಾಳಾಗುತ್ತೆ. ಭೂಮಿ ಹಾಗಲ್ಲ, ನಮ್ಮ ಮಕ್ಕಳಿಗೆ ನಾವಿರೋವರೆಗೂ ಇರುತ್ತೆ, ನಮ್ಮ ಮಕ್ಕಳಿಗಿರುತ್ತೆ, ಮತ್ತೆ ಮುಂದೂ ಕೂಡ ಇರುತ್ತೆ. ಹಾಗಾಗಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಭೂಮಿ ನಮ್ಮ ಹಕ್ಕು, ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ. ನೀವೇ ಯೋಚನೆ ಮಾಡಿ, ಭೂಮಿ ನಾವು ಈಗ ಕೊಟ್ಟರು ಅಂತ ಹೇಳಿದರೆ ಇನ್ನೊಬ್ಬನು ಒಬ್ಬನು ಬರ್ತಾನೆ, ಅವ್ನು ರಿಯಲ್ ಎಸ್ಟೇಟ್ ಮಾಡ್ಬೋದು ಅಥವಾ ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ತಾನೆ, ಓಕೆ ಅದು ಹೋಯ್ತು. ಆದರೆ ಇಂಥ ಒಳ್ಳೆ ಜಾಗದಾಗ ಯಾಕ್ರಿ? ಇಂಥ ಸಸ್ಯ ಸಂಪತ್ತಿದೆ, ಇಂಥ ಮರಗಳಿದ್ದಾವೆ, ಲಕ್ಷಾಂತರ ಮರಗಳಿದ್ದಾವೆ. ಹಾಗಾಗಿ ಇಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡಿರೋದು ಮೊದಲನೇದಾಗಿ ತಪ್ಪು. ಬನ್ನಿ, ತುಮಕೂರು ಕಡೆ ಇದೆ, ಅಲ್ಲಿ ಇನ್ನೂ ಬೇರೆ ಬೇರೆ ಜಿಲ್ಲೆಗಳು ಡೆವಲಪ್ ಆಗ್ತವೆ. ಯಾಕಂದರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ. ಇಲ್ಲಿ ಮಾಡಿದ್ರು ಅಂದ್ರೆ ತಮಿಳ್ನಾಡವ್ರು ಬರ್ತಾರೆ. ಇಲ್ಲಿ ತಮಿಳ್ನಾಡು ಬಾರ್ಡ್ರ್ ಕಣ್ರಿ. ಇಲ್ಲಿ ಮಾಡಿದರೆ ಏನಾಗುತ್ತೆ, ಅಕ್ಕಪಕ್ಕದವ್ರು ಬಂದು ಇಲ್ಲಿ ಡೆವಲಪ್ ಆಗುತ್ತೆ. ಬೆಂಗಳೂರಲ್ಲಿ ಮೊದಲೇ ಎಲ್ಲರೂ ಕೂಡ ಕನ್ನಡಿಗರೇ ಇಲ್ದಂಗೆ ಆಗಿದೆ. ಇನ್ನು ಇಲ್ಲಿ ಮಾಡಿದ್ರು ಅಂದರೆ ಇನ್ನೂ ಕೂಡ ಹೆಚ್ಚು ಅವರೇ ತುಂಬ್ಕೊಂಡು ಹೋಗ್ತಾರೆ. ಸೊ ನಾವೇನೋ ಹೇಳೋದು ಅಂತ ಹೇಳಿದರೆ, ರೈತರ ಬೇಡಿಕೆನೂ ಇರೋದೇ, ಹೋಗಿ ಏನು ಇಲ್ಲದ ಜಾಗದಲ್ಲಿ ಮಾಡಿ. ಇಲ್ಲಿ ಎಲ್ಲ ಇದೆ, ಇದನ್ನು ಮರಗಳನ್ನು ಕಡಿದು ತೋಟಗಳನ್ನು ನಾಶ ಮಾಡಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ರೈತರನ್ನ ಒಕ್ಕಲೆಬ್ಸೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದು, ಅದು ಸತ್ಯ. ಇನ್ನೊಂದು, ಉತ್ತರ ಕರ್ನಾಟಕ ನೋಡಿ, ಈಗ ಇತ್ತೀಚೆಗೆ ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಬೇರೆ ಬೇಕು ಅಂತ ಹೇಳಿ ಅದು ಒಂದು ಕೂಡ ಮೆಲ್ಲಕ್ಕೆ ದಂಗೆ ಹೇಳ್ತಾ ಇದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸತ್ಯ. ಯಾಕೆ ಅಂತ ಹೇಳಿದರೆ, ಇಲ್ಲಿಗೆ ತೋರಿಸಿದಷ್ಟು ಆಸಕ್ತಿ ಅಲ್ಲಿ ತೋರಿಸಲ್ಲಲ್ರಿ. ಅಲ್ಲಿಂದ ಗೆದ್ದು ಬಂದು ಇಲ್ಲಿ ಸಚಿವರಾದಂಥವ್ರು ಕೂಡ ಅಲ್ಲಿ ಹೋಗೋದಿಲ್ಲ. ಹೋಗ್ತಾರೆ, ಮಜಾ ಮಾಡಿ ಬರ್ತಾರೆ ಅಷ್ಟೇ. ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಹುಬ್ಬಳ್ಳಿ ಯಾವ ರೀತಿಯಾಗಿ ಮಾಡಿದ್ದಾರೆ ರೀ? ಹುಬ್ಬಳ್ಳಿಗೆ ಹೋಗಿದ್ದೀರಾ? ಒಂದ್ಸಲ ಹುಬ್ಬಳ್ಳಿಗೆ ಹೋಗಿ. ಛೋಟಾ ಬಾಂಬೆ ಅಂತಾರೆ. ಯಾವ ಛೋಟಾ ಬಾಂಬೆ ರೀ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನೀವು ಹೋದರೆ ಚೆನ್ನಮ್ಮ ಸರ್ಕಲ್ ನೋಡಿ, ಒಂದು 5 ವರ್ಷ ಆಯಿತು, ಅದು ಇನ್ನೂ ಕೂಡ ಆ ರಸ್ತೆನೇ ಆಗ್ತಾ ಇಲ್ಲ. ಇನ್ನು ಹುಬ್ಬಳ್ಳಿ ನೋಡಿದರೆ ಅದು ಕಿತ್ತು ಹೊಲಸು ಮಾಡಿಬಿಟ್ಟಿದ್ದಾರೆ. ಒಂದು ಸಿಟಿ ಯಾವುದು ಹೇಳಿ? ಆಯಿತು, ಒಂದು ಸಿಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ನಗರ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಅದ್ರ ಕಡೆ ಗಮನ ಕೊಡಿ ಸ್ವಲ್ಪ. ಯಾಕೆಂದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಸೃಷ್ಟಿ ಆಗೋಂಥದ್ದು ಮಾಡಿದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಬೆಂಗಳೂರು ಓಕೆ, ಇದು ಒಂದು ಎಕನಾಮಿಕ್ ಹಬ್ ಆಯಿತು, ಆದರೆ ಇದಕ್ಕಿಂತ ಚೆನ್ನಾಗಿ ಬೇರೆ ಕಡೆ ಮಾಡಿದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಕಲಬುರಗಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿ.
ಇದೇ ಖರ್ಗೆ ಅವರೇ ಹೇಳ್ತಾರೆ ಡೆವಲಪ್ಮೆಂಟ್ ಕಲಬುರಗಿಯನ್ನು ನಾವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ. ಅಲ್ಲಿ ವರ್ಷ ಅನುದಾನ ಎಷ್ಟು ಹೋಗುತ್ತೆ ಕಣ್ರಿ, ಇಲ್ಲಿವರೆಗೂ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲಿ ಬಿಹಾರಕ್ಕಿಂತ ಕಡೆ ಇದೆ ಕಲಬುರಗಿ ಡಿಸ್ಟಿಕ್, ನೀವು ಸರಿಯಾಗಿ ನೋಡಬೇಕು. ಅಫ್ಜಲ್ಪುರ ಅಲ್ಲೆಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಚಾನಲಲ್ಲಿ ವಿಡಿಯೋಸ್ಗಳಿದೆ, ನಾವು ಅದನ್ನ ಮಾಡಿದ್ವಿ, ಒಂದ್ಸಲ ನೋಡಿ. ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಎಲ್ಲರೂ ಹೇಳ್ತಾರೆ ಅಷ್ಟೇ. ಎಲ್ಲರೂ ಮತ್ತು ಇಲ್ಲಿಗೆ ಈಗ ಹೇಳ್ತಾ ಇದ್ದಾರೆ, ಇವರೇ ಅಪೋಸ್ ಮಾಡ್ತಾ ಇದ್ದಾರೆ ಈಗ. ನೀವು ಬೇರೆ ಕಡೆ ಡೆವಲಪ್ಮೆಂಟ್ ಮಾಡಿ ಅಥವಾ ಬೇರೆ ಕಡೆ ಮಾಡಿ ಅಂತ ಹೇಳಿ. ಇವರು ಕೂಡ ಅಧಿಕಾರಕ್ಕೆ ಬಂದರೆ ಅದನ್ನೇ ಮಾಡ್ತಾರೆ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಮಾಡಲ್ಲ. ಎಲ್ಲರೂ ಕೂಡ ಅವರೇ ಆಗಿದ್ದಾರೆ. ನಾವಿಲ್ಲಿ ಪಕ್ಷಾತೀತವಾಗಿ ಹೋರಾಡಬೇಕು. ಇಲ್ಲಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು. ಇದೇ ಕಾವೇರಿ ವಿಷಯ ಬಂದಾಗ ಮೈಸೂರಿನಲ್ಲಷ್ಟು ಇಲ್ಲಿ ಹೋರಾಟ ಆದಷ್ಟು ಅದೇ ಮಹದಾಯಿ ಅಂತ ಬಂದಾಗ ಅಲ್ಲಿ ಹೋರಾಟ ಆಗೋದಿಲ್ಲ. ಯಾಕೆ ಸುಮ್ಮನೆ ಇರ್ತೀರಿ? ನಾ ಕೇಳೋದಿಷ್ಟೇ, ಅಂದರೆ ಹೋರಾಟ ಅಂದ ತಕ್ಷಣ ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಬಾರ್ದು. ಒಂದು ಭಾಗಕ್ಕೆ ಸೀಮಿತ ಆಗಿ ಒಂದು ಭಾಗಕ್ಕೆ ಡೆವಲಪ್ಮೆಂಟ್ ಆಗೋದು ಕರ್ನಾಟಕ ಏಳಿಗೆ ಆಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ನಾವು ಆಯ್ಕೆ ಮಾಡೋಂಥ ವ್ಯಕ್ತಿಗಳು ಕೂಡ ಭಾಳ ಪ್ರಮುಖವಾಗಿರ್ತಾರೆ ಇಲ್ಲಿ. ದಯವಿಟ್ಟು ರಾಜಕೀಯವಾಗಿ ಬಿಟ್ಟು ರಾಜಕೀಯದಿಂದ ಹೊರಗೆ ಬಂದು ಪ್ರತಿಯೊಬ್ಬರು ಯೋಚನೆ ಮಾಡಿ ಅದಕ್ಕೆ ಏನು ಸಮಸ್ಯೆ, ಸರ್ಕಾರ ಇಲ್ಲಿ ಏನು ಮಾಡಿದರೆ ಸಮಸ್ಯೆ ಬಗೆಹರಿಬೋದು ಅಂತ ಹೇಳಿ ಅದನ್ನು ಬಗೆಹರಿಸ್ಬೇಕು. ಅದು ಒಂದಾಯಿತು. ಮತ್ತು ರೈತರ ಜೊತೆ ಸರಿಯಾಗಿ ಮಾತುಕತೆ ಮಾತಾಡಿಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ರೈತರು ಅವರಾಗೆ ಹೇಳಿದಾಗೆ ಈಗ DK ಶಿವಕುಮಾರ್ ಅವರು 80% ಅಂತ ಹೇಳ್ತಾರೆ. ಇಲ್ಲಿಯ MLA ಅವರು ಬಾಲಕೃಷ್ಣ ಅವರು ಕೂಡ 70% ರೈತರು ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಒಬ್ಬರು ಕೂಡ ಇಲ್ಲಿ ನಾವು ವಿಡಿಯೋ ಮಾಡಿದ್ರಲ್ಲಿ ಒಬ್ಬರು ಕೂಡ ಯಾರು ಕೂಡ ಹೇಳಿಲ್ಲ, ನಮ್ಮ ಬಂದು ಯಾರು ಕೂಡ ಇಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂತ ಹೇಳಿ. ಸೊ ಆ ಒಂದು ಕಾರ್ಯ ಆಗಬೇಕು. ರೈತರನ್ನ ಕೇಳಬೇಕು, ಏನು ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂತ ಹೇಳಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಈ ರೀತಿಯಾಗಿ ಹೋರಾಟಗಳಾಗುತ್ತೆ, ಈ ರೀತಿಯಾಗಿ ಅವರ ಸಮಯ ವ್ಯರ್ಥ, ಎಲ್ಲದು ವ್ಯರ್ಥ. ಹೋರಾಟದಿಂದನೇ ಎಲ್ಲ ಆಗೋಂಗಿದ್ದಿದ್ರೆ ದೇಶದಲ್ಲಿ ಈ ರೀತಿಯಾಗಿ ಆಗ್ತಿರಲಿಲ್ಲ. ಸ್ವತಂತ್ರ ದಿನಾಚರಣೆ ಬಂತು, ಇನ್ನೊಂದು ವಾರದಲ್ಲಿ ಸ್ವತಂತ್ರ ದಿನಾಚರಣೆ ಬಂತು. ಇನ್ನೂ ಕೂಡ ಸ್ವತಂತ್ರ ಸಿಕ್ಕರೂ ಕೂಡ ಇನ್ನೂ ಜನ ಹೋರಾಡ್ತಾನೆ ಇದ್ದಾರೆ ನಮ್ಮ ಸಮಸ್ಯೆಗಳಿಗೆ. ಅದನ್ನು ಗಮನದಲ್ಲಿಟ್ಕೊಂಡು ಮುಂಚಿತವಾಗಿ ಎಲ್ರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ವಿಚಾರ ಕ್ರಾಂತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.